ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅದು ಆಫ್ಘನಿಸ್ತಾನದ ಮಹಾನಾಯಕನೊಬ್ಬನ ಮನೆ. ಅಲ್ಲಿಗೆ ಆತನ ಸಂದರ್ಶನಕ್ಕಾಗಿ ಅಂತಾರಾಷ್ಟ್ರೀಯ ಇಸ್ಲಾಮಿಕ್ ಟಿವಿ ಚಾನಲ್ ಒಂದರ ಹೆಸರಲ್ಲಿ ವರದಿಗಾರ, ಕ್ಯಾಮರಾಮನ್ ಬರ್ತಾರೆ. ಅಲ್ಲಿ ಸಮಯಕ್ಕೆ ಸರಿಯಾಗಿ ಆ ನಾಯಕ ಕ್ಯಾಮರಾ ಮುಂದೆ ಕೂಡ ಬರ್ತಾನೆ. ಇಂಟರ್ವ್ಯೂ ಶುರು ಮಾಡೋಣವೇ ಅಂತ ವರದಿಗಾರ ಅಪ್ಪಣೆ ಕೇಳಿದ್ದ. ಕ್ಯಾಮರಾ ಆನ್ ಆಯ್ತು. ಅಷ್ಟೇ, ಅಲ್ಲಿ ಭಯಾನಕ ಸ್ಫೋಟವೊಂದು ಸಂಭವಿಸಿತು. ಕ್ಯಾಮರಾದಲ್ಲಿ ಬಚ್ಚಿಟ್ಟಿದ್ದ ಬಾಂಬ್ ಸಿಡಿದಿತ್ತು. ಪತ್ರಕರ್ತರ ವೇಷದಲ್ಲಿ ಬಂದವರು ಆತ್ಮಹತ್ಯಾ ದಾಳಿಕೋರರು ಅನ್ನೋದು ಗೊತ್ತಾಗೋ ಹೊತ್ತಿಗೆ ಅಲ್ಲಿ ಚಿತ್ರೀಕರಣದ ಸ್ಥಳ ಹೆಣಗಳಿಂದ ತುಂಬ ಹೋಗಿತ್ತು. ಎಲ್ಲಿ ಅಂದ್ರಲ್ಲಿ ನೆತ್ತರು ಚಿಮ್ಮಿತ್ತು. ತಕ್ಷಣ ನಾಯಕನನ್ನ ಹೆಲಿಕಾಪ್ಟರ್ ಮೂಲಕ ಆಸ್ಪತ್ರೆಗೆ ದಾಖಲಿಸೋ ಪ್ರಯತ್ನ ನಡೀತಾದ್ರೂ ಆತನನ್ನ ಬದುಕಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಅವತ್ ಹಾಗೆ ಭಯೋತ್ಪಾದಕರ ಆತ್ಮಹತ್ಯಾ ದಾಳಿಯಲ್ಲಿ ಹುತಾತ್ಮನಾದ ನಾಯಕನ ಹೆಸರು ಅಹ್ಮದ್ ಶಾ ಮಸೂದ್. ಹೀಗೆ ಮಸೂದ್ ಮೇಲೆ ದಾಳಿ ನಡೆದದ್ದು ಸೆಪ್ಟೆಂಬರ್ 9, 2001 ಅದಾದ 2 ದಿನಕ್ಕೆ ಸೆಪ್ಟೆಂಬರ್ 11 ಅಮೆರಿಕಾದ ಮೇಲೆ ಭಯಾನಕ ದಾಳಿ ನಡೀತು. ಅದನ್ನ ಮಾಡಿದ್ದು ಅಲ್ ಖೈದಾ. ಇಷ್ಟಕ್ಕೂ ಯಾರು ಈ ಅಹ್ಮದ್ ಶಾ ಮಸೂದ್? ಆತನನ್ನ ತೀರಾ ಕ್ಯಾಮರಾದಲ್ಲಿ ಬಾಂಬ್ ಬಿಟ್ಟು ಹೋಗಿ ಕೊಲ್ಲಬೇಕಾದ ಅಗತ್ಯ ಏನಿತ್ತು? ಅವನನ್ನು ಕೊಂದವರು ಯಾರು? ಅದಕ್ಕೂ ಮೊದಲು ಈ ಅಹ್ಮದ್ ಶಾ ಅಮೆರಿಕಾಗೆ ಅದೆಂಥ ಎಚ್ಚರಿಕೆಯನ್ನ ಕೊಟ್ಟಿದ್ದ ಅನ್ನೋ ಒಂದಷ್ಟು ಕುತೂಹಲಕಾರಿ ವಿಷಯನ ಇಲ್ಲಿ ನೋಡೋಣ. ಸ್ನೇಹಿತರೆ, ಈ ಅಹ್ಮದ್ ಶಾ ಮಸೂದ್ ಅನ್ನೋ ನಾಯಕನನ್ನ ಮತಾಂಧ ಅಂತ ಕರಿಬೇಕಾ? ಸುಧಾರಣವಾದಿ ಅನ್ನಬೇಕಾ? ಆಫ್ಘನಿಸ್ತಾನದ ಬಗ್ಗೆ ಹಲವಾರು ಕನಸುಗಳನ್ನ ಕಟ್ಟಿಕೊಂಡಿದ್ದವನು ಅನ್ನಬೇಕಾ? ಮಹಾನ್ ಹೋರಾಟಗಾರ ಅನ್ನಬೇಕಾ? ಒಂದು ಹೋರಾಟವನ್ನ ಸರಿಸುಮಾರು 2.5 ದಶಕಗಳ ಕಾಲ ಜೀವಂತವಾಗಿಟ್ಟಿದ್ದವನು ಅಂತ ಹೇಳಬೇಕಾ? ಕಮ್ಯುನಿಸ್ಟರ ವಿರೋಧಿ ಅನ್ನಬೇಕಾ? ಕಮ್ಯುನಲ್ ಎಲಿಮೆಂಟ್ಗಳ ವಿರುದ್ಧ ಕಾದಾಡಿದವನು ಅಂತ ಹೇಳಬೇಕಾ? ಒಂದು ಮಾತಲ್ಲಿ ವಿವರಿಸಲಾಗದ ವ್ಯಕ್ತಿತ್ವ ಈ ಮಸೂದ್. ಅವನನ್ನ ಏಷ್ಯಾದ ಚೆಗುವೆರಾ ಅಂತ ಕರೆದ್ರು. 20ನೇ ಶತಮಾನದಲ್ಲಿ ಅತ್ಯುನ್ನತ ಗೆರಿಲ್ಲಾ ನಾಯಕನಾಗಿ ಹೆಸರುಗಳಿಸಿದ್ದ ಮಸೂದ್ ಅಮೆರಿಕಾದಲ್ಲಿ ಅಲ್ ಖೈದಾ ಉಗ್ರ ಸಂಘಟನೆ ಅತಿದೊಡ್ಡ ಭಯೋತ್ಪಾದಕ ಕೃತ್ಯವನ್ನ ಮಾಡಲಿದೆ ಅನ್ನೋ ಸೂಕ್ಷ್ಮ ಮಾಹಿತಿಯನ್ನ ಆ ದಾಳಿ ನಡೆಯೋದಕ್ಕೆ 5 ತಿಂಗಳ ಮೊದಲೇ ತಿಳಿಸಿದ್ದ. ಸೋವಿಯತ್, ಪಾಕಿಸ್ತಾನ್, ತಾಲಿಬಾನ್ ಅಷ್ಟೇ ಯಾಕೆ, ಒಂದು ಕಾಲದಲ್ಲಿ ಅಮೆರಿಕಾದ ವಿರುದ್ಧ ಕೂಡ ಕಾಲೂರ್ಕೊಂಡು ಹೋರಾಡಿದ್ದ ಅವನನ್ನ ಇವತ್ತು ಆಫ್ಘನ್ನ ಜನ ಹೀರೋ ತರ ನೋಡ್ತಾರೆ. ಅವನನ್ನ ಶೇರ್ ಇ ಪನ್ಶೇರ್ ಅಂತ ಕರೀತಾರೆ. ಜನ ಪ್ರೀತಿಯಿಂದ ಮಸೂದ್ ಅಂತ ಕರೆದ್ರೆ ಜಗತ್ತು ಆತನನ್ನ ಅಹ್ಮದ್ ಶಾ ಮಸೂದ್ ಅಂತ ಗೌರವಪೂರ್ವಕವಾಗಿ ಕರೆಯುತ್ತೆ. ಅಂಥ ಮಸೂದ್ ಅಮೆರಿಕ ಮೇಲೆ ದಾಳಿ ನಡೆಯೋದಕ್ಕೆ 2 ದಿನಗಳ ಮೊದಲು ಕೊಲೆಯಾಗಿ ಹೋಗಿದ್ದ. ಮಸೂದ್ ಮೇಲೆ ದಾಳಿ ನಡೆದ 2 ದಿನಕ್ಕೆ ಅಮೆರಿಕ ಮೇಲೆ ಅಲ್ ಖೈದಾ ಉಗ್ರರು ಭಯಾನಕವಾದ ದಾಳಿ ಮಾಡಿದ್ರು. ಪರಿಣಾಮ ಅಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾದ್ರು. ಅದಕ್ಕಿಂತ ಹೆಚ್ಚಾಗಿ ದೊಡ್ಡಣ್ಣನ ಅಹಂಕಾರಕ್ಕೆ ಮರೆಯಲಾಗದ ಪೆಟ್ಟು ಬಿತ್ತು. ಅವರೇ ಸಾಕಿ ಬೆಳೆಸಿದ್ದ ಹಾವುಗಳು ಹಾಲಿಟ್ಟ ಕೈಯನ್ನೇ ಅಲ್ಲಿ ಕಚ್ಚಿಬಿಟ್ಟಿದ್ವು. ಸ್ನೇಹಿತರೆ, ಇವತ್ತು ಅಹ್ಮದ್ ಶಾ ಬಗ್ಗೆ ನಾವಿಲ್ಲಿ ನೆನಪು ಮಾಡ್ಕೋಬೇಕಾಗಿರೋದು ಯಾಕೆ ಅಂದ್ರೆ, ಇಡೀ ಆಫ್ಘನಿಸ್ತಾನ ತಾಲಿಬಾನಿಗಳ ವಶ ಆದ್ರೂ ಕೂಡ ಅಲ್ಲಿ ಒಂದೇ ಒಂದು ಪ್ರಾಂತ ಇನ್ನೂ ಅವ್ರ ಕೈಗೆ ಸಿಕ್ಕಿಲ್ಲ. ಅಲ್ಲಿ ಕೂಡ ಇಸ್ಲಾಮಿಕ್ ಆಡಳಿತವೇ ಇದೆ, ಆದರೆ ಶರಿಯಾ ಕಾನೂನು ಜಾರಿಯಲ್ಲಿಲ್ಲ. ಅಲ್ಲಿ ಸ್ತ್ರೀಯರ ಸ್ವಾತಂತ್ರ್ಯವನ್ನು ಯಾರೂ ಕಿತ್ಕೊಂಡಿಲ್ಲ. ಇದಿಷ್ಟೇ ಅಲ್ಲದೆ ತಾಲಿಬಾನಿಗಳ ವಿರುದ್ಧ ಅಲ್ಲಿ ಈಗ 2ನೇ ಸುತ್ತಿನ ಹೋರಾಟವೊಂದಕ್ಕೆ ಬೀಜಾಂಕುರವಾಗ್ತಾ ಇದೆ. ಆಫ್ಘನಿಸ್ತಾನದ ಉಪಾಧ್ಯಕ್ಷ ಅಮರುಲ್ಲಾ ಸಲೇಹ್ ಅಲ್ಲೊಂದು ಒಕ್ಕೂಟವನ್ನು ರಚಿಸೋದಕ್ಕೆ ಮುಂದಾಗಿದ್ದಾರೆ. ಅವ್ರ ಜೊತೆಗೆ ಈ ಅಹ್ಮದ್ ಶಾ ಮಸೂದ್ ಮಗ ಕೂಡ ಸೇರ್ಕೊಂಡಿದ್ದಾನೆ. ಇವತ್ತು ತಾಲಿಬಾನಿಗಳ ವಿರುದ್ಧ ಹುಟ್ಟುಕೊಂಡಿರೋ ಸಂಘಟನೆಯ ಮೂಲ ಪುರುಷ ಇದೇ ಅಹ್ಮದ್ ಶಾ ಮಸೂದ್. ಅಲ್ಲಿವತ್ತು ತಾಲಿಬಾನಿಗಳ ವಿರುದ್ಧ ಗುಡುಗಿರುವ ಅಮರುಲ್ಲಾಗೆ ಗುರುವು ಕೂಡ ಇದೇ ಅಹ್ಮದ್ ಶಾ ಮಸೂದ್. ಮತ್ತು ಆ ಹೋರಾಟದ ವೇದಿಕೆಯಾಗ್ತಾ ಇರೋದು ಕೂಡ ಅಹ್ಮದ್ ಶಾ ಮಸೂದ್ ಆಡಳಿತದಲ್ಲಿದ್ದ, ಯಾವತ್ತಿಗೂ ತಾಲಿಬಾನಿಗಳ ಕೈಗೆ ಸಿಗದೆ ಉಳಿದಿದ್ದ ತಜಕ್ ಗಡಿಯ ಪಂಜೀರ್ ವ್ಯಾಲಿ. ಹಾಗಾಗಿನೇ ನಾವಿಲ್ಲಿ ಅಹ್ಮದ್ ಶಾ ಮಸೂದ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕಿದೆ. ತನ್ನ ಹೋರಾಟಗಳ ಮೂಲಕವೇ ಅಫ್ಘನ್ನರ ಕಣ್ಮಣಿ ಅನ್ನಿಸ್ಕೊಂಡ ಈ ಅಹ್ಮದ್ ಶಾ ಮಸೂದ್ ಹುಟ್ಟಿದ್ದು 1953 ಸೆಪ್ಟೆಂಬರ್ 2ನೇ ತಾರೀಕು. ಆತನ ತಂದೆ ದೋಸ್ತ್ ಮೊಹಮ್ಮದ್ ಖಾನ್ ರಾಯಲ್ ಆರ್ಮಿಯಲ್ಲಿ ಕರ್ನಲ್ ಆಗಿದ್ರು. ಹೀಗಾಗಿ ಮಸೂದ್ಗೆ ಉತ್ತಮ ಶಿಕ್ಷಣ ಸಿಕ್ತು. ಆತ ಅವತ್ತಿಗೇನೆ ಕಾಬೂಲ್ನ ಇಂಜಿನಿಯರಿಂಗ್ ಕಾಲೇಜಿನಿಂದ ಪದವಿಯನ್ನು ಪಡ್ಕೊಂಡ. ಹೀಗೆ ಮಸೂದ್ ಕಾಲೇಜು ಕಲಿಯೋ ದಿನಗಳಲ್ಲೇ ಆಫ್ಘನಿಸ್ತಾನದಲ್ಲಿ ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧ ದಂಗೆಗಳು ಶುರುವಾಗಿದ್ವು. ಬರ್ಹಾನುದ್ದೀನ್ ರಬಾನಿ ಅನ್ನೋ ಪ್ರೊಫೆಸರ್ ಒಬ್ಬರು ಜಮಾತೆ ಇಸ್ಲಾಮಿ ಪಕ್ಷ ಕಟ್ಕೊಂಡು ಕಮ್ಯುನಿಸ್ಟರ ವಿರುದ್ಧ ಹೋರಾಟವನ್ನು ಆರಂಭ ಮಾಡಿದ್ರು. ಅದು ಕಮ್ಯುನಿಸ್ಟ್ ವಿರುದ್ಧದ ಹೋರಾಟ ಅಂತ ಅನ್ನೋದಕ್ಕಿಂತ ಇಸ್ಲಾಮಿಕ್ ರಾಜ್ಯ ಸ್ಥಾಪನೆಯ ಕನಸನ್ನ ಹೊತ್ತಿದ್ದ ಒಂಥರ ಧರ್ಮಯುದ್ಧದಂಥ ಹೋರಾಟ. ಈ ಬರ್ಹಾನುದ್ದೀನ್ ರಬ್ಬಾನಿ ಅನ್ನೋ ಕಟ್ಟರ್ ಇಸ್ಲಾಮಿಸ್ಟ್ ನಾಯಕನ ಜಮಾತ್ ಎ ಇಸ್ಲಾಮಿ ಪಕ್ಷದ ಸ್ಟೂಡೆಂಟ್ ವಿಂಗ್ ಆಗಿದ್ದ ಮುಸ್ಲಿಂ ಯೂತ್ಗೆ ಈ ಅಹ್ಮದ್ ಶಾ ಮಸೂದ್ ಕೂಡ ಸೇರ್ಕೊಳ್ತಾನೆ. ದರಿ, ಪಶ್ತೋ,
ಉರ್ದು, ಫ್ರೆಂಚ್ ಹಾಗೂ ಇಂಗ್ಲಿಷ್ ಭಾಷೆಗಳ ಮೇಲೆ ಹಿಡಿತ ಹೊಂದಿದ್ದ ಮಸೂದ್ ಜಮಾತೆ ಇಸ್ಲಾಮಿಯಲ್ಲಿ ಬಹುಬೇಗ ಬೆಳೆದು ನಿಂತ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಗುಲ್ಬುದ್ದೀನ್ ಹೆಕಮತ್ಯಾರ್ ಅನ್ನೋ ನಾಯಕ ಜಮಾತಿ ಇಸ್ಲಾಮಿ ಸಂಘಟನೆಯಿಂದ ಹೊರಬಂದು ಹೆಜಬಿ ಇಸ್ಲಾಮಿ ಅನ್ನೋ ಸಂಘಟನೆಯನ್ನ ಕಟ್ಟಿದ ಮೇಲೆ ಮೊದಲು ಆತ ಮಾಡಿದ ಕೆಲಸ ಅಂದ್ರೆ ಅಹಮದ್ ಶಾ ಮಸೂದ್ ಕೊಲೆಗೆ ಪ್ರಯತ್ನ ಪಟ್ಟಿದ್ದು. ಹೀಗವತ್ತು ಅಹಮದ್ ಶಾ ಮೇಲೆ ಗುಲ್ಬುದ್ದೀನ್ ಹೆಕಮತ್ಯಾರ್ ಅನ್ನೋ ನಾಯಕ ಮರ್ಡರ್ ಅಟೆಂಪ್ಟ್ ಮಾಡಿಸಿದಾಗ ಅಹಮದ್ ಶಾನ ವಯಸ್ಸು ಕೇವಲ 22 ವರ್ಷ. ಅಲ್ಲಿಂದ ಶುರುವಾದ ಹತ್ಯಾ ಯತ್ನಗಳು 26 ವರ್ಷಗಳ ಕಾಲ ನಿರಂತರವಾಗಿ ಮುಂದುವರೆಕೊಂಡು ಬಂದವು. ಅದಕ್ಕೆ ಕಾರಣ ಅಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದ್ದ ಅಹಮದ್ ಶಾನ ಜನಪ್ರಿಯತೆ. ಸ್ನೇಹಿತರೆ, 1979ರಲ್ಲಿ ರಷ್ಯಾ ಆಫ್ಘನಿಸ್ತಾನದ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಿದಾಗ ಅಲ್ಲಿ ಯಾವ ಪರಿಸ್ಥಿತಿ ಇತ್ತು, ರಷ್ಯಾದ ವಿರುದ್ಧ ಅಮೆರಿಕ ಹೇಗೆಲ್ಲ ಕೆಲಸ ಮಾಡ್ತು, ಅಲ್ಲಿ ಯಾವೆಲ್ಲ ಸಂಘಟನೆಗಳು ಸೋವಿಯತ್ ವಿರುದ್ಧ ತಿರುಗಿ ಬಿದ್ದಿದ್ದು ಅನ್ನೋದ್ರ ಕುರಿತಾದ ಸಂಪೂರ್ಣ ಮಾಹಿತಿಯನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ. ಹೀಗಾಗಿ ಅದನ್ನ ಮತ್ತಿಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಹಿಂದಿನ ವಿಡಿಯೋ ಸೀರೀಸ್ನ ಕಂಪ್ಲೀಟ್ ವಿಡಿಯೋಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟುಬಿಡ್ತೀನಿ, ನೀವು ಅದನ್ನು ನೋಡಬಹುದು. ಗೆಳೆಯರೆ, ಸೋವಿಯತ್ ವಿರುದ್ಧ ಆಫ್ಘನಿಸ್ತಾನ ನಡೆಸಿದ ಯುದ್ಧ ಇದೆಯಲ್ಲ, ಅದು ಆಧುನಿಕ ಜಗತ್ತಲ್ಲಿ ನಡೆದ ಮೊಟ್ಟ ಮೊದಲ ಜಿಹಾದ್ ಅಂತ ಗುರುತಿಸಿಕೊಳ್ಳುತ್ತೆ. ಅವತ್ತು ಸೋವಿಯತ್ನ ಆಕ್ರಮಣದ ವಿರುದ್ಧ ಮುಜಾಹಿದೀನ್ಗಳು ಹೋರಾಡಿದ ಪರಿಗೆ ಸೋವಿಯತ್ ಒಡೆದು ಚೂರಾಗಿ ಹೋಯಿತು. ಆ ಹೋರಾಟದಲ್ಲಿ ಆಫ್ಘನಿಸ್ತಾನದ ಉತ್ತರ ಭಾಗ ಅಂದ್ರೆ ಕಾಬೂಲ್ನಿಂದ ಉತ್ತರಕ್ಕೆ ಇವತ್ತಿನ ತಜಿಕಿಸ್ತಾನದ ಗಡಿ ಪ್ರದೇಶದವರೆಗೆ ಸೋವಿಯತ್ ಪಡೆಗಳನ್ನ ಇನ್ನಿಲ್ಲದಂತೆ ಕಾಡಿದವನು ಇದೇ ಅಹಮದ್ ಶಾ ಮಸೂದ್. 22ನೇ ವಯಸ್ಸಿಗೆ ಕೈಗೆ ಗನ್ ಹಿಡಿದ ಮಸೂದ್ ತಾನು ಸಾಯುವ ಕಡೆಯ ಕ್ಷಣದವರೆಗೆ ಅದನ್ನು ಕೆಳಗಿಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಸತತ 10 ವರ್ಷಗಳ ಕಾಲ ಸೋವಿಯತ್ ವಿರುದ್ಧದ ಯುದ್ಧ ಆತನನ್ನ ಜನಪ್ರಿಯ ನಾಯಕನನ್ನಾಗಿ ರೂಪಿಸಿತ್ತು. ಅಲ್ಲದೆ ಪಂಜೇರ್ ವ್ಯಾಲಿಯಲ್ಲಿ ಅಹಮದ್ ಶಾ ನಡೆಸುತ್ತಿದ್ದ ಹೋರಾಟ ಇಡೀ ಆಫ್ಘನಿಸ್ತಾನದ ಮುಜಾಹಿದೀನ್ಗಳ ಗಮನ ಸೆಳೀತು. ಪಂಜೇರ್ ವ್ಯಾಲಿಯ ಮೇಲೆ ಅಹಮದ್ ಶಾ ಮಸೂದ್ ಹಿಡಿತಾ ಇತ್ತು. ರಷ್ಯಾದಿಂದ ಕಾಬೂಲ್ಗೆ ಏನೇ ಬರಬೇಕು ಅಂದ್ರೂ ಕೂಡ ಈ ವ್ಯಾಲಿಯ ಮೂಲಕವೇ ಬರಬೇಕಿತ್ತು. ಅದಕ್ಕೆ ಅಡ್ಡಿ ಉಂಟು ಮಾಡಿದ್ದ ಮಸೂದ್. ಅದರಲ್ಲೂ ರಷ್ಯಾದ ಆಯಿಲ್ ಟ್ಯಾಂಕರ್ಗಳ ಮೇಲೆ ದಾಳಿ ಮಾಡೋದ್ರ ಮೂಲಕ ಕಾಬೂಲ್ನಲ್ಲಿ ರಷ್ಯಾ ಸೇನೆಗೆ ಪೆಟ್ರೋಲಿಯಂ ಸಮಸ್ಯೆ ಉಂಟಾಗೋ ಹಾಗೆ ಮಾಡಿ ಸೋವಿಯತ್ನ 30,000 ಸೈನಿಕರನ್ನ ಆಫ್ಘನ್ ನೆಲದಲ್ಲಿ ನಿಷ್ಕ್ರಿಯಗೊಳಿಸಿಬಿಟ್ಟಿದ್ದ. ಮಸೂದ್ ಕಾಟಕ್ಕೆ ರೋಸ್ ಹೋಗಿದ್ದ ಸೋವಿಯತ್ 1982ರವರೆಗೆ ಈ ಮಸೂದ್ನನ್ನ ಹಿಡಿಯೋದಿಕ್ಕೆ, ಅವನನ್ನ ಕೊಲ್ಲೋದಿಕ್ಕೆ ಮಾಡಿದ ಪ್ರಯತ್ನಗಳು ಒಂದೆರಡಲ್ಲ. ಅವತ್ತು 1,000 ಸೈನಿಕರನ್ನ ಪಂಜೇರ್ ವ್ಯಾಲಿಗೆ ನುಗ್ಗಿಸಿದ ಸೋವಿಯತ್ ಯುದ್ಧ ವಿಮಾನಗಳ ಮೂಲಕ ಬಾಂಬುಗಳ ಸುರಿಮಳೆಗೆರೆಸಿಬಿಟ್ಟಿತ್ತು. ಇಷ್ಟಾದರೂ ಕೂಡ ಅಲ್ಲಿ ಮಸೂದ್ ಮತ್ತು ಆತನ ಪಡೆಗಳನ್ನು ನಿಯಂತ್ರಿಸುವುದಕ್ಕೆ ಸೋವಿಯತ್ಗೆ ಸಾಧ್ಯ ಆಗಲಿಲ್ಲ. ಹೀಗಾಗಿನೇ 1982ರ ನಂತರ ಸೋವಿಯತ್ ಅಹಮದ್ ಶಾ ಮಸೂದ್ನ ಬೆಂಬಲವನ್ನು ಕೇಳಿತು. ಅಲ್ಲದೆ ಅದಕ್ಕಾಗಿ ಸಾಕಷ್ಟು ಆಮಿಷಗಳನ್ನು ಒಡ್ಡಿತು. ಇಲ್ಲಿ ಮಸೂದ್ ಸೋವಿಯತ್ನಿಂದ ಎಲ್ಲವನ್ನ ಪಡ್ಕೊಂಡ ಮತ್ತು ಅವೆಲ್ಲವನ್ನು ಕೂಡ ಅವರ ವಿರುದ್ಧವೇ ಬಳಸ್ದ. ಆ ಮೂಲಕ ಅವನು ಯಾವುದೇ ಕಾರಣಕ್ಕೂ ತನ್ನ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅನ್ನೋ ಸಂದೇಶವನ್ನ ಸೋವಿಯತ್ಗೆ ಮತ್ತು ಇಡೀ ಜಗತ್ತಿಗೆ ಕಳುಹಿಸಿಕೊಟ್ಟ. ಕಡೆಗೆ ಉತ್ತರ ಆಫ್ಘನಿಸ್ತಾನದಲ್ಲಿ ಮಸೂದ್ನ ಕಾಟವನ್ನ ಸಹಿಸಿಕೊಳ್ಳೋದಕ್ಕಾಗದೆ ಸೋವಿಯತ್ ಯೂನಿಯನ್ ಆಫ್ಘನ್ನಿಂದ ತನ್ನ ಸೈನ್ಯವನ್ನ ಹಿಂದಕ್ಕೆ ಕರೆಸಿಕೊಳ್ತು. ಇಲ್ಲಿ ಪಂಜೇರ್ ವ್ಯಾಲಿಯಲ್ಲಿದ್ದ ಒಬ್ಬ ಸಣ್ಣ ಬುಡಕಟ್ಟು ಸೇನೆಯ ನಾಯಕ ರಷ್ಯಾಗೆ ಇಷ್ಟೊಂದು ಕಾಟ ಕೊಡೋದಕ್ಕೆ ಸಾಧ್ಯವಾಗಿದ್ದು ಹೇಗೆ ಅಂತ ನೀವು ಯೋಚಿಸ್ತಾ ಇರಬಹುದು. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಪಂಜೇರ್ ಪ್ರಾಂತ. ಆಫ್ಘನಿಸ್ತಾನದ 34 ಪ್ರಾವಿನ್ಸ್ಗಳ ಪೈಕಿ ಇದು ಕೂಡ ಒಂದು. ಈ ಪ್ರಾಂತದಲ್ಲಿ 7 ಜಿಲ್ಲೆಗಳಿವೆ, 512 ಹಳ್ಳಿಗಳಿವೆ. ತಜಿಕಿಸ್ತಾನದ ಗಡಿಯಲ್ಲಿರೋ ಈ ಪ್ರದೇಶ ಗುಡ್ಡ, ಕಾಡು, ಕಣಿವೆಗಳಿಂದ ತುಂಬಿದ್ದು ಇಲ್ಲಿನ ಗುಹೆಗಳು ಹಾಗೂ ಕಣಿವೆಗಳ ಆಯಕಟ್ಟಿನ ಸ್ಥಳದಲ್ಲಿ ಮಸೂದ್ನ ಪಡೆ ಆಶ್ರಯ ಪಡೆಯುತ್ತಿತ್ತು. ಅವತ್ತಿಗೆ ಸೋವಿಯತ್ ಒಕ್ಕೂಟದ ಸೇನಾಪಡೆಗಳಿಗೆ ರಷ್ಯಾ ಏನೇ ಸಹಾಯವನ್ನು ಕಳಿಸಿದ್ರು ಅದು ಈ ಕಣಿವೆಯ ರಸ್ತೆಯ ಮೂಲಕವೇ ಬರಬೇಕಿತ್ತು ಮತ್ತು ಅವುಗಳನ್ನು ಅಡ್ಡಗಟ್ಟಿ ನಾಶ ಮಾಡೋ ಮೂಲಕ ಮಸೂದ್ ಪಡೆಗಳು ರಷ್ಯಾಗೆ ಸಿಕ್ಕಾಪಟ್ಟೆ ನಷ್ಟವನ್ನುಂಟು ಮಾಡ್ತಿದ್ವು. ಹೀಗಾಗಿನೇ ಮಸೂದ್ ಅವತ್ತಿಗೆ ರಷ್ಯಾ ಪಾಲಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದು. ಹೀಗೆ ಸೋವಿಯತ್ ಆಫ್ಘನ್ನಿಂದ ತನ್ನ ಸೈನ್ಯವನ್ನ ಹಿಂದಕ್ಕೆ ಪಡೆದ ನಂತರ 1992ರಲ್ಲಿ ಮೊಹಮ್ಮದ್ ನಜೀಬುಲ್ಲಾ ಸರ್ಕಾರ ಪತನ ಆಯ್ತಲ್ಲ, ಅದರ ಹಿಂದೆ ಕೂಡ ಮಸೂದ್ನ ಪರಿಶ್ರಮ ದಟ್ಟವಾಗಿತ್ತು. ನಜೀಬುಲ್ಲಾ ಸರ್ಕಾರದ ವಿರುದ್ಧ ಆಫ್ಘನಿಸ್ತಾನದ ವಾರ್ಲಾರ್ಡ್ಗಳನ್ನು ಒಟ್ಟುಗೂಡಿಸಿ ರಬಾನಿ ನೇತೃತ್ವದಲ್ಲಿ ಸರ್ಕಾರ ರಚನೆಗೆ ಕಾರಣವಾದವನು ಮಸೂದ್. ಹೀಗಲ್ಲಿ ಸೋವಿಯತ್ ಹೊರಗೆ ಹೋದ ಕೂಡಲೇ ಮಸೂದ್ ಆಫ್ಘನಿಸ್ತಾನದಲ್ಲಿ ಆಫ್ಘನರ ಸರ್ಕಾರ ಅವರದ್ದೇ ಆಡಳಿತದ ಕನಸನ್ನು ಕಂಡಿದ್ದ. ಆದರೆ ಪಕ್ಕದಲ್ಲಿದ್ದ ಪಾಕಿಸ್ತಾನ, ಮುಜಾಹಿದೀನ್ ಹೋರಾಟಕ್ಕೆ ಹಣಕಾಸು ಒದಗಿಸಿದ್ದ ಅರಬ್ ದೇಶಗಳು, ಶಿಯಾ ಮುಸಲ್ಮಾನ ಪಡೆಗಳ ಹಿಂದೆ ನಿಂತಿದ್ದ ಇರಾನ್, ಇವು ಸುಮ್ಮನಿರಬೇಕಲ್ಲ. ಅಲ್ಲಿ ರಬಾನಿ ಸರ್ಕಾರದ ವಿರುದ್ಧ ಒಂದಷ್ಟು ಮುಜಾಹಿದೀನ್ ಸಂಘಟನೆಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ವು. ಅದರಲ್ಲೂ ಪಾಕಿಸ್ತಾನದ ಬೆಂಬಲ ಪಡೆದಿದ್ದ ಗುಲ್ಬುದ್ದೀನ್ ಹೆಕಮತ್ಯಾರ್ 1994ರ ಹೊತ್ತಿಗೆ ಕಾಬೂಲ್ನಲ್ಲಿ ರಕ್ತದ ಕೋಡಿಯನ್ನೇ ಹರಿಸಿಬಿಟ್ಟಿದ್ದ. ಅವನಿಗೆ ಅಬ್ದುಲ್ ದೋಸ್ತುಮ್ನ ಸಹಕಾರ ಕೂಡ ಸಿಕ್ತು.
ಇದೇ ಸಂದರ್ಭದಲ್ಲೇ ಇಲ್ಲಿ ತಾಲಿಬಾನಿಗಳು ಎಂಟ್ರಿ ಕೊಟ್ಟಿದ್ದು. ಇಲ್ಲಿ ಮಸೂದ್ಗೆ ತಾಲಿಬಾನಿಗಳ ವಿಪರೀತದ ಇಸ್ಲಾಂ ಇಷ್ಟ ಆಗಲಿಲ್ಲ. ವಿಚಿತ್ರ ನೋಡಿ, ಕಮ್ಯುನಿಸ್ಟರು ಮಾಡ್ತಾ ಇದ್ದ ಧಾರ್ಮಿಕ ದಮನದ ವಿರುದ್ಧ ಬಂಡೆದ್ದಿದ್ದ ಈ ಮುಸ್ಲಿಂ ಮುಖಂಡರಿಗೆ ತಾಲಿಬಾನಿಗಳ 7ನೇ ಶತಮಾನದ ಇಸ್ಲಾಂ ಮತ್ತು ಅದರ ಅತಿರೇಕಗಳು ಇಷ್ಟ ಆಗಲಿಲ್ಲ. ಎಷ್ಟೇ ಆಗಲಿ ಮಸೂದ್ ವಿದ್ಯಾವಂತ ಮುಸಲ್ಮಾನ, ಸಹಜವಾಗಿ ಒಂದಷ್ಟು ಆಧುನಿಕತೆಗೆ ತೆರೆಕೊಂಡಿದ್ದ ಮನುಷ್ಯ. ಅದರ ಜೊತೆಗೆ ತಾಲಿಬಾನಿಗಳು ಪಶ್ತೂನಿ ಪಂಗಡದವರಾಗಿದ್ರು. ಅವರು ತಜಕ್ ಸೇರಿದ ಹಾಗೆ ಇನ್ನಿತರ ಬುಡಕಟ್ಟುಗಳನ್ನು ಸಹಿಸ್ತಾ ಇರಲಿಲ್ಲ. ಹೀಗಾಗಿ ಮಸೂದ್ ತಾಲಿಬಾನಿಗಳ ವಿರುದ್ಧ ಹೋರಾಡಲೇಬೇಕಾದ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಯಿತು. ಇಲ್ಲಿ ಮಸೂದ್ ಜೊತೆಗೆ ಆತನ ಒಂದು ಕಾಲದ ದುಶ್ಮನ್ ವಾರ್ಲಾರ್ಡ್ ಅಬ್ದುಲ್ ರಶೀದ್ ದೋಸ್ತುಂ ಕೂಡ ಸೇರ್ಕೊಂಡ. ಅಲ್ಲಿ ನಾರ್ದರ್ನ್ ಅಲಯನ್ಸ್ ಹುಟ್ಕೊಳ್ತು. ಅವರು ಆಫ್ಘನಿಸ್ತಾನದ 10% ಭಾಗವನ್ನ ತಮ್ಮ ಕೈಯಲ್ಲಿಟ್ಕೊಂಡು ತಾಲಿಬಾನಿಗಳ ವಿರುದ್ಧ ಹೋರಾಡ್ತಲೇ ಬಂದರು. ಪರಿಸ್ಥಿತಿ ಹೇಗಿರುತ್ತೆ ನೋಡಿ. ಅವರು ರಷ್ಯಾ ವಿರುದ್ಧ ಹೋರಾಡುವಾಗ ಈ ಮುಜಾಹಿದೀನ್ ಪಡೆಗಳಿಗೆ ಬೆಂಬಲ ಕೊಟ್ಟಿದ್ದು ಪಾಕಿಸ್ತಾನ ಈಗ ತಾಲಿಬಾನಿಗಳ ಜೊತೆ ನಿಂತ್ಕೊಂಡಿತ್ತು. ಯಾಕೆಂದ್ರೆ ತಾಲಿಬಾನಿ ಮೂರ್ಖರನ್ನ ಮುಂದಿಟ್ಟುಕೊಂಡು ಆಫ್ಘನಿಸ್ತಾನವನ್ನ ಆಳಬಹುದು, ದೋಚಬಹುದು ಅನ್ನೋದು ಪಾಕಿಗಳ ಒಳಸಂಚು. ಹಾಗೆ ಅಮೆರಿಕ ಕೂಡ ಅವತ್ತು ರಷ್ಯಾ ವಿರುದ್ಧದ ಹೋರಾಟದಲ್ಲಿ ಇವರು ಜೊತೆಗಿತ್ತಾದ್ರೂ ತಾಲಿಬಾನ್ ಅಲ್ಲಿ ಬಂದು ಕೂತ ನಂತರ ಅಮೆರಿಕ ಸುಮ್ಮನಾಗಿ ಹೋಯ್ತು. ಇಲ್ಲಿ ಪಾಕಿಸ್ತಾನಕ್ಕೆ ಬುದ್ಧಿ ಹೇಳಿ ತಾಲಿಬಾನ್ಗೆ ಅವ್ರು ಕೊಡ್ತಾ ಇರೋ ಬೆಂಬಲವನ್ನ ನಿಲ್ಲಿಸೋದಿಕ್ಕೆ ಹೇಳಿ ಅಂತ ಮಸೂದ್ ಐರೋಪ್ಯ ರಾಷ್ಟ್ರಗಳನ್ನು ಬೇಡ್ಕೊಂಡ. ಆದ್ರೆ ಯಾರು ಕೂಡ ಮಸೂದ್ ಬೆನ್ನಿಗೆ ನಿಂತ್ಕೊಳ್ಳಿಲ್ಲ. ಆದ್ರೆ ರಷ್ಯಾದ ಜೊತೆ ಸ್ನೇಹ ಇದೆ ಅನ್ನೋ ಕಾರಣಕ್ಕೆ ಅವತ್ತಿಗೆ ಇವರು ಭಾರತವನ್ನ ದ್ವೇಷ ಮಾಡ್ತಿದ್ರು. ಆದ್ರೂ ಇಡೀ ಜಗತ್ತು ಕೈಬಿಟ್ಟ ನಂತರ ಮಸೂದ್ ಮತ್ತವನ ಸೇನೆಯ ಕಣ್ಣಿಗೆ ಕಾಣಿಸ್ಕೊಂಡಿದ್ದು ಭಾರತನೇ. ಪಾಕಿಸ್ತಾನದ ವಿರುದ್ಧ ಭಾರತದ ಸಹಾಯ ಕೇಳ್ದ ಮಸೂದ್. ಆಫ್ಘನಿಸ್ತಾನದಲ್ಲಿ ನಾವು ನಮ್ಮದೇ ಆಫ್ಘನಿಸ್ತಾನದ ಸರ್ಕಾರವನ್ನ ರಚನೆ ಮಾಡ್ತೀವಿ, ಪ್ರಜಾಪ್ರಭುತ್ವವನ್ನ ಏರ್ಪಾಟ್ ಮಾಡ್ಕೊಳ್ತೀವಿ, ನಮ್ಮ ಪಾಡಿಗೆ ನಾವು ಬದುಕೋದಿಕ್ಕೆ ನಮಗೆ ಸಹಾಯ ಮಾಡಿ ಅಂತ ಭಾರತವನ್ನ ಕೇಳ್ಕೊಂಡ. ಭಾರತ ಅವತ್ತು ಕೇವಲ ತಾನು ಮಾತ್ರ ಸಹಾಯ ಮಾಡಲಿಲ್ಲ, ಈ ನಾರ್ದರ್ನ್ ಅಲಯನ್ಸ್ಗೆ ಇರಾನ್ ಹಾಗೂ ರಷ್ಯಾದ ಬೆಂಬಲ ಕೂಡ ಸಿಗೋ ಹಾಗೂ ಮಾಡ್ತು. ಆದ್ರೆ ರಷ್ಯಾ ಅವತ್ತು ಪೌಂಡ್ ಬ್ರೆಡ್ಗೆ ಕೂಡ ಒದ್ದಾಡ್ತಿದ್ದ ಕಾಲ. ಹೀಗಾಗಿ ನಾರ್ದರ್ನ್ ಅಲಯನ್ಸ್ಗೆ ಬೇಕಾದ ಆಯುಧ, ಔಷಧಿ, ಆಸ್ಪತ್ರೆ, ಯೂನಿಫಾರ್ಮ್, ಶೂಗಳು, ಹೀಗೆ ಪ್ರತಿಯೊಂದನ್ನು ಭಾರತ ಒದಗಿಸಿಕೊಡ್ತು. ಕಾಶ್ಮೀರದಲ್ಲಿ ಭಯೋತ್ಪಾದಕರಿಂದ ವಶಪಡಿಸಿಕೊಂಡ ಆಯುಧಗಳು ನಾರ್ದರ್ನ್ ಅಲಯನ್ಸ್ಗೆ ಸಿಗೋದಕ್ಕೆ ಶುರುವಾದವು. ನಮ್ಮ ದೇವೇಗೌಡರಿಂದ ಹಿಡಿದು ಅಟಲ್ ಬಿಹಾರಿ ವಾಜಪೇಯಿವರೆಗೆ ಆ ಅವಧಿಯಲ್ಲಿ ಯಾರ್ಯಾರು ಭಾರತದ ಪ್ರಧಾನಿಗಳಾಗಿದ್ರೋ ಅವರೆಲ್ಲರೂ ಕೂಡ ಮಸೂದ್ಗೆ ಸಹಾಯ ಸಿಗೋ ಹಾಗೆ ನೋಡ್ಕೊಂಡ್ರು. ನಾರ್ದರ್ನ್ ಅಲಯನ್ಸ್ ಹೋರಾಟವನ್ನ ಜೀವಂತವಾಗಿಟ್ರು. ಮುಂದೆ ಅಮೆರಿಕಾದ ಮೇಲೆ ಅತಿ ಭಯಾನಕ ದಾಳಿ ನಡೆಯಲಿದೆ ಅನ್ನೋ ಮಾಹಿತಿಯನ್ನು ಕೂಡ 6 ತಿಂಗಳ ಮೊದಲೇ ಮಸೂದ್ ಕೊಟ್ಟಿದ್ದ. ಆದ್ರೆ ಅಮೆರಿಕ ತಾನೇ ಸಾಕಿದ್ದ ಹಾವುಗಳನ್ನ ನಂಬತೆ ಹೊರತು ಈ ಮಸೂದ್ ಮಾತುಗಳನ್ನ ಕಿವಿ ಮೇಲೆ ಕೂಡ ಹಾಕೊಳ್ಳಿಲ್ಲ. ಅದರ ಪರಿಣಾಮವನ್ನು ಅಮೆರಿಕ ಮುಂದೆ ಅನುಭವಿಸಬೇಕಾಗಿ ಬಂತು. ಈ ಮಸೂದ್ ಇಸ್ಲಾಂ ಭಯೋತ್ಪಾದನೆಯನ್ನ ಯಾವತ್ತೂ ಬೆಂಬಲಿಸಲಿಲ್ಲ. ತಮ್ಮ ದೇಶದಲ್ಲಿ ಧಾರ್ಮಿಕ ಹಕ್ಕುಗಳು ಬೇಕು ಅಂತ ಅವರು ಸೋವಿಯತ್ ವಿರುದ್ಧ ಹೋರಾಡಿದ್ರೆ ಹೊರತು ಅಕ್ಕಪಕ್ಕದ ದೇಶಗಳು ಹಾಳಾಗಲಿ ಅಂತ ಯಾವತ್ತೂ ಬಯಸಲಿಲ್ಲ. ಮಸೂದ್ ಅಲ್ ಖೈದಾ ಮತ್ತು ಬಿನ್ ಲಾಡೆನ್ ಮುಂತಾದವರನ್ನ ಮಾನವೀಯತೆಯ ಶತ್ರುಗಳ ಥರ ನೋಡ್ತಾ ಬಂದ. ಮಸೂದ್ ಹತ್ಯೆಗೆ ಅಮೆರಿಕದ CIA, ರಷ್ಯಾದ KGB, ಪಾಕಿಸ್ತಾನದ ISI, ತಾಲಿಬಾನಿಗಳು, ಆಫ್ಘನಿಸ್ತಾನದ ಮುಜಾಹಿದೀನ್ ಪಡೆಗಳು, ಹೀಗೆ ಸಾಕಷ್ಟು ಜನ ಪ್ರಯತ್ನ ಮಾಡ್ತಲೇ ಇದ್ರು. ಮಸೂದ್ ಹೋರಾಟ ಹೀಗೆ ಮುಂದುವರೆದ್ರೆ ತಾಲಿಬಾನ್ ಸರ್ಕಾರ ಇಲ್ಲಿ ಪತನವಾದ್ರೆ ತನಗೆ ನೆಲೆ ಇಲ್ಲದಂತಾಗತ್ತೆ ಅಂತ ಒಸಾಮ ಭಾವಿಸಿದ್ದ. ಇಡೀ ಜಗತ್ತನ್ನ ಇಸ್ಲಾಂ ಮಾಡಿಬಿಡಬೇಕು, ಹೆಣಗಳ ಮೇಲೆ ಕೋಮಿನ ಧ್ವಜ ಹಾರಿಸಬೇಕು ಅಂತ ಹೊರಟಿದ್ದ ಲಾಡೆನ್ ಕಣ್ಣಿಗೆ ಮಸೂದ್ ಅತಿ ದೊಡ್ಡ ಶತ್ರುವಿನಂತೆ ಕಂಡಿದ್ದ. ಹೀಗಾಗಿ ಮಸೂದ್ ಕೊಲೆಗಲ್ಲಿ ಸಂಚು ನಡೆದು ಹೋಯಿತು. ಪತ್ರಕರ್ತರ ವೇಷದಲ್ಲಿ 2 ಆತ್ಮಹತ್ಯಾ ಬಾಂಬರ್ಗಳನ್ನ ಮಸೂದ್ ಬಳಿ ಕಳುಹಿಸಲಾಯಿತು. ಅದಕ್ಕೂ ಮೊದಲು ಮಸೂದ್ ಆಪ್ತನಾಗಿದ್ದ ಅಬ್ದುಲ್ ರಸೂಲ್ ಸೈಫ್ನನ್ನ ಅಲ್ ಖೈದಾ ಬೊಟ್ಟಿಗೆ ಹಾಕೊಳ್ತು, ಅದು ಕೂಡ ಇಸ್ಲಾಂನ ಹೆಸರಲ್ಲಿ. ಹೀಗಾಗಿ ಮೊರಾಕೋ ಮೂಲದವರು ಅಂತ ಹೇಳ್ಕೊಂಡು ಬಂದ ಈ ಪತ್ರಕರ್ತರನ್ನ ಹೆಚ್ಚಿನ ಪರೀಕ್ಷೆಗಳಿಲ್ಲದೆ ಮಸೂದ್ ಬಳಿಗೆ ಕಳುಹಿಸುವುದಕ್ಕೆ ಈ ರಸೂಲ್ ಸಹಾಯ ಮಾಡ್ದ. ಅಷ್ಟರಲ್ಲಾಗ್ಲೇ ದೇಶ ವಿದೇಶಗಳಲ್ಲಿ ಸುತ್ತಿ ಬಂದಿದ್ದ ಮಸೂದ್ ಕೂಡ ಟಿವಿ ಚಾನೆಲ್ಗೆ ಇಂಟರ್ವ್ಯೂ ಕೊಡೋ ಹುಮ್ಮಸ್ಸಿನಲ್ಲಿ ಬಂದವರನ್ನ ಅನುಮಾನದ ದೃಷ್ಟಿಯಿಂದ ನೋಡಲೇ ಇಲ್ಲ. ಅಷ್ಟೇ, ಅಲ್ಲಿ ಸೆಪ್ಟೆಂಬರ್ 9ನೇ ತಾರೀಕು ಫಿದಾಯಿನ್ ದಾಳಿಯಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಅಹ್ಮದ್ ಶಾ ಮಸೂದ್ನನ್ನ ಭಾರತ ಕೊಟ್ಟಿದ್ದ ಹೆಲಿಕಾಪ್ಟರ್ ಅಲ್ಲಿ ಭಾರತವೇ ಕಟ್ಟಿಕೊಟ್ಟಿದ್ದ ಆಸ್ಪತ್ರೆಗೆ ಸಾಗಿಸೋ ಪ್ರಯತ್ನ ಮಾಡಲಾಯಿತಾದ್ರೂ ದಾರಿಯಲ್ಲೇ ಆತ ಕೊನೆಯುಸಿರೆಳೆದ. ಮಸೂದ್ ಮೇಲೆ ದಾಳಿ ನಡೆದ 2 ದಿನಕ್ಕೆ ಅಮೆರಿಕ ಮೇಲೆ ಅಲ್ ಖೈದಾ ಉಗ್ರರು ಭಯಾನಕವಾದ ದಾಳಿ ಮಾಡಿದರು. ಪರಿಣಾಮ ಅಮೆರಿಕ ತಾಲಿಬಾನ್ ಮೇಲೆ ಯುದ್ಧ ಸಾರ್ತು. ಅವರಿಗೆ ನಾರ್ದರ್ನ್ ಅಲಯನ್ಸ್ ಸಂಪೂರ್ಣವಾದ ಬೆಂಬಲವನ್ನು ಕೂಡ ಕೊಡ್ತು. ಡಿಸೆಂಬರ್ 2001ರ ವೇಳೆಗೆ ತಾಲಿಬಾನ್ ಕೈಯಿಂದ ಕಾಬೂಲನ್ನು ವಶಪಡಿಸಿಕೊಳ್ಳಾಯಿತು. ಆದರೆ ನಾರ್ದರ್ನ್ ಅಲಯನ್ಸ್ ಪಡೆಗಳ ಈ ವಿಜಯವನ್ನ ನೋಡೋದಕ್ಕೆ ಅಲ್ಲಿ ಅಹ್ಮದ್ ಶಾ ಮಸೂದ್ ಬದುಕಿರಲಿಲ್ಲ. ಒಂದ್ ವೇಳೆ ಮಸೂದ್ ಬದುಕಿದ್ದಿದ್ರೆ ಅಲ್ಲಿ ಕರ್ಜಾಯ್ ಅಲ್ಲ, ಶಾ ಆಫ್ಘನ್ ಅಧ್ಯಕ್ಷನಾಗಿರ್ತಾ ಇದ್ನೇನೋ. ಬಹುಶಃ ಆಫ್ಘನಿಸ್ತಾನ ಮತ್ತೆ ತಾಲಿಬಾನಿಗಳ ಕೈಗೆ ಸಿಗೋದು ತಪ್ತಾ ಇತ್ತೇನೋ. ಆಫ್ಘನಿಸ್ತಾನದಲ್ಲಿ ಮಸೂದ್ ಇವತ್ತು ನ್ಯಾಷನಲ್ ಹೀರೋ. ಮಸೂದ್ ಸಾವಿಗೀಡಾದ ದಿನವನ್ನ ಅಲ್ಲಿನ ಸರ್ಕಾರ ಮಸೂದ್ ಡೇ ಅಂತ ಆಚರಿಸ್ತಾ ಇತ್ತು.
ಕಾಬೂಲ್ ಸೇರಿದ ಹಾಗೆ ದೇಶದ ನಾನಾ ಭಾಗಗಳಲ್ಲಿ ಮಸೂದ್ನ ಹೆಸರನ್ನ ಸರ್ಕಲ್ಗಳಿಗೆ, ರಸ್ತೆಗಳಿಗೆ ನಾಮಕರಣ ಮಾಡಲಾಯಿತು. ಇವತ್ತಿಗೂ ಕೂಡ ಪಂಜೇರ್ ವ್ಯಾಲಿಯ ಜನಕ್ಕೆ ಮಸೂದ್ ಒಬ್ಬ ಮಹಾಸಂತನಂತೆ, ವಿಮೋಚಕನಂತೆ ಕಾಣ್ತಾನೆ. ಅವನನ್ನ ಪ್ರಾರ್ಥಿಸೋ ಜನ ಅಲ್ಲಿದ್ದಾರೆ. ಈಗ ಸಲೇಹ್ ಆರಂಭ ಮಾಡಿರೋ ಹೋರಾಟಕ್ಕೂ ಇದೇ ಅಹ್ಮದ್ ಶಾ ಅತಿದೊಡ್ಡ ಪ್ರೇರಣೆಯಾಗಿದ್ದಾರೆ. ಗೆಳೆಯರೆ, ಇದು ಅಹ್ಮದ್ ಶಾ ಮಸೂದ್ ಅನ್ನೋ ಆಫ್ಘನ್ ನಾಯಕನ ಕಥೆ. ಆಫ್ಘನಿಸ್ತಾನದಲ್ಲಿ ಸ್ತ್ರೀ ಸ್ವಾತಂತ್ರ್ಯ, ಮಹಿಳೆಯರಿಗೆ ಶಿಕ್ಷಣ, ವಾಕ್ ಸ್ವಾತಂತ್ರ್ಯ, ಮಹಿಳೆಯರಿಗೆ ರಾಜಕೀಯ ಪ್ರಾತಿನಿಧ್ಯ, ಹೀಗೆ 10 ಹಲವು ಕನಸುಗಳನ್ನ ಮಸೂದ್ ಕಂಡಿದ್ದ. ಆದರೆ ಆಫ್ಘನ್ ಅನ್ನೋ ಮತಾಂಧರ ನಾಡಲ್ಲಿ ಪಾಕಿಸ್ತಾನ ಅನ್ನೋ ನೀಚರ ಕುತಂತ್ರದಿಂದಾಗಿ ಅಲ್ಲಿ ಅಹ್ಮದ್ ಶಾನ ಯಾವ ಕನಸೂ ಈಡೇರಲಿಲ್ಲ. ಇದು ಗೆಳೆಯರೆ ಅಹ್ಮದ್ ಶಾ ಮಸೂದ್ ಅನ್ನೋ ನಾಯಕನ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.